ನಮಸ್ಕಾರ. ಕರ್ನಾಟಕ.in ಸ್ವಾಗತ. ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ. ಎಲ್ಲ RCB ಫ್ಯಾನ್ಸ್ಗಳ ಕನಸು ನನಸಾಗಿದೆ. 18 ವರ್ಷಗಳಿಂದ ಕಾಯ್ತಿದ್ದಂತಹ ಆ ಒಂದು ಕ್ಷಣ ನೆನ್ನೆ ಈಡೇರಿದೆ. ರಜತ್ ಪಾಟಿದಾರ್ ಅವರ ಕ್ಯಾಪ್ಟನ್ಸಿಯಲ್ಲಿ ಏನು ಒಂದು ಕನಸಿತ್ತಲ್ಲ, ಅದು ನನಸಾಗಿದೆ. ಟಾಸ್ ಗೆದ್ದಾಗ ಎಲ್ಲರೂ ಅಯ್ಯೋ ಏನಾಗುತ್ತೋ ಏನೋ ಅನ್ನೋ ಒಂದು ಟೆನ್ಷನಲ್ಲಿದ್ದರು. ಇನ್ನು 190 ಟಾರ್ಗೆಟ್ ಹೋಗೋಟ್ಟಾಗ ಅಯ್ಯೋ ಹೋಯ್ತು ಮ್ಯಾಚು. ಈ ಸೀಸನಲ್ಲಿ ಅಹಮದಾಬಾದ್ನಲ್ಲಿ 200+ ಹೊಡೆದಾಗಲೇ ಯಾರೂ ಗೆದ್ದಿಲ್ಲ. ಹಿಂಗಿರ್ಬೇಕಾದ್ರೆ ಈ ಸೀಸನ್ನಲ್ಲಿ ಅಹಮದಾಬಾದ್ ಸ್ಟೇಡಿಯಂನಲ್ಲಿ ಲೋ ಸ್ಕೋರ್ ಮಾಡಿದಾರಲ್ಲಪ್ಪ RCB. ಬರೀ 190 ಹೊಡೆದ್ಬಿಟ್ಟು 191 ಟಾರ್ಗೆಟ್ ಕೊಟ್ಟಿದ್ದಾರೆ. ಹೆಂಗಪ್ಪ ಏನು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನಮ್ಮ RCB ಬೌಲರ್ಗಳು ಅದ್ಭುತವಾಗಿ ಬೌಲಿಂಗನ್ನು ಮಾಡಿ RCBಗೆ ಗೆಲುವನ್ನು ತಂದುಕೊಟ್ಟಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ನಮ್ಮ ಕೃಣಾಲ್ ಪಾಂಡ್ಯ ಮಾಡಿದಂತಹ ಬೌಲಿಂಗ್ ಅದ್ಭುತವಾಗಿತ್ತು. 3 ಓವರ್ಗೆ 17 ರನ್ ಕೊಟ್ಟು 2 ವಿಕೆಟ್ ತಗೊಂಡಿದ್ದು ಒಂದು ರೀತಿಯಲ್ಲಿ ಮ್ಯಾಜಿಕ್ ಮಾಡಿದ್ರು. ಆಮೇಲೆ ಹೇಜಲ್ವುಡ್ ಇರ್ಬೋದು, ಭುವಿ ಇರ್ಬೋದು, ಯಶ್ ದಯಾಳ್ ಇರ್ಬೋದು, ಸುಯೇಶ್ ಶರ್ಮಾ ಇರ್ಬೋದು, ರೊಮೆರಿಯೋ ಶಫರ್ಡ್ ಇರ್ಬೋದು, 6 ಜನ ಬೌಲರು ಕೂಡ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು. ಎಲ್ಲ ಒಂದು ಕಡೆ 6-4ಗಳನ್ನ ಕೊಟ್ಟರು ಸಹ ಕಾನ್ಫಿಡೆನ್ಸಲ್ಲಿ ಬೌಲಿಂಗನ್ನು ಮಾಡ್ತಾ ಇದ್ರು. ಒಂದು ರೀತಿಯಲ್ಲಿ ಏನು ಆ ಕೊರಗಿತ್ತಲ್ಲ ವಿರಾಟ್ ಕೊಹ್ಲಿಗೆ 18 ವರ್ಷದಿಂದ ಏನೋ ಒಂದು ಕಪ್ ಗೆಲ್ಲಿಲ್ಲ ಅನ್ನೋ ಒಂದು ಕೊರಗಿತ್ತಲ್ಲ, ಆ ಕೊರಗನ್ನ ನಿನ್ನೆ ನೀಗಿಸ್ಕೊಂಡಿದ್ದಾರೆ. ನಿಜವಾಗ್ಲೂ ಮಾತ್ರ ಸೆಲೆಬ್ರೇಷನ್ ಬಿಡಿ, ಆ ಸೆಲೆಬ್ರೇಷನ್ ಬೇರೆ ಲೆವೆಲಲ್ಲೇ ಇತ್ತು. ಒಂದು ಕಡೆ ಸ್ಟೇಡಿಯಂ ಫೀಲ್ಡಲ್ಲಿ ವಿರಾಟ್ ಕೊಹ್ಲಿ ಅವರು ಭಾವುಕರಾಗಿ ಕಣ್ಣೀರು ಇಟ್ಟು ಅವರು ಒಂದು ರೀತಿಯಲ್ಲಿ ಸಂತಸವನ್ನು ವ್ಯಕ್ತಪಡಿಸ್ಕೊತಿದ್ರು. ಇನ್ನು ಉಳಿದ ಆಟಗಾರರೆಲ್ಲರೂ ಸಹ ಡ್ಯಾನ್ಸ್ ಮಾಡಿಕೊಂಡು ಫುಲ್ಲು ಜೋಶಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ರು. ಇನ್ನು ಮ್ಯಾಚ್ ನೋಡೋಕೆ ಹೋಗಿದ್ರಲ್ಲ, ಆ ಮ್ಯಾಚ್ ಸ್ಟೇಡಿಯಮಲ್ಲಿ ಹೆಚ್ಚು ಕಮ್ಮಿ 1.25 ಲಕ್ಷ ಜನ ಮ್ಯಾಚ್ ನೋಡ್ತಿದ್ದವರು ಸ್ಟೇಡಿಯಮಲ್ಲಿ. ಅವರ ಸೆಲೆಬ್ರೇಷನ್ ಬೇರೆ ರೀತಿ ಇದ್ರೆ, ಇನ್ನು ನಮ್ಮ ಬೆಂಗಳೂರಿನಲ್ಲಿ ನಿನ್ನೆ ಇದ್ದಂತಹ ಸೆಲೆಬ್ರೇಷನ್ನೇ ಬೇರೆ ಲೆವೆಲ್ ರೀ. ಎಲ್ಲ ಕಡೆ ಪಟಾಕಿ ಸಿಡಿಸಿ ಫುಲ್ಲು ಹಬ್ಬ ಮಾಡಾಕಿದ್ದಾರೆ. ಒಂದು ರೀತಿಯಲ್ಲಿ ಬೆಂಗಳೂರಿನ ಏರಿಯಲ್ ವ್ಯೂವಲ್ಲಿ ನೋಡ್ತಾ ಇದ್ರೆ ಫುಲ್ಲು ಪಟಾಕಿಗಳ ಸೌಂಡು, ಎಲ್ಲ ಕಡೆ ಕಲರ್ಫುಲ್ ಕಾಣಿಸ್ತಾ ಇತ್ತು. ಆ ರೇಂಜಿಗೆ ಫ್ಯಾನ್ಸ್ಗಳು ಈಗಾಗಲೇ ಸೆಲೆಬ್ರೇಷನ್ ಸಹ ಮಾಡಿದ್ದಾರೆ. ಹೀಗಿರ್ಬೇಕಾದ್ರೆ ಈಗ RCB ಕಡೆಯಿಂದ ಒಂದು ಸ್ಪೆಷಲ್ ಅಪ್ಡೇಟ್ ಬಂದಿದೆ. ಆ ಸ್ಪೆಷಲ್ ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಇವತ್ತು RCB ವಿಜಯ ಯಾತ್ರೆ ಮಾಡ್ತಾ ಇದೆ. ಏನು 18 ವರ್ಷಗಳ ನಂತರ ಟ್ರೋಫಿ ಗೆದ್ದಿದೆ. ಟ್ರೋಫಿ ಗೆದ್ದ ಖುಷಿಯನ್ನ ಫ್ಯಾನ್ಸ್ಗಳ ಜೊತೆ ಸೆಲೆಬ್ರೇಷನ್ ಮಾಡಲೇಬೇಕು. ಯಾಕಂತ ಹೇಳಿದ್ರೆ RCBಗೆ ಜೀವಾಳವಾಗಿದ್ದಂಥದ್ದೇ ಫ್ಯಾನ್ಸ್ಗಳು. ಈಗ ಫ್ಯಾನ್ಸ್ಗಳ ಜೊತೆ ತಮ್ಮ ವಿಜಯ ಯಾತ್ರೆಯನ್ನ ಸಂತಸವನ್ನ ಹಂಚ್ಕೊಳ್ಳೋದಕ್ಕೋಸ್ಕರ ಇವತ್ತು ವಿಜಯ ಯಾತ್ರೆ ಮಾಡ್ತಿದ್ದಾರೆ. ಮಧ್ಯಾಹ್ನ 3:30ಕ್ಕೆ ವಿಧಾನಸೌಧದಿಂದ ಚಿನ್ನಸ್ವಾಮಿವರೆಗೂ ವಿಕ್ಟರಿ ಪೆರೇಡ್ ನಡೀತಾ ಇದೆ. ಈ ಬಗ್ಗೆ ಈಗಾಗಲೇ RCB ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಈ ಒಂದು ಏನು ಟೈಮಿಂಗ್ಸ್ ಇದೆ ಅದನ್ನಾಗಲೇ ಶೇರ್ ಮಾಡ್ಕೊಂಡಿದೆ. ಈಗಾಗಲೇ ಫ್ಯಾನ್ಸ್ಗಳೆಲ್ಲ ಫುಲ್ ರೆಡಿ ಆಗಿದ್ದಾರೆ. ಇನ್ನೇನು 3:30ಗೆ ವಿಧಾನಸೌಧ ಹತ್ರ ಹೋಗ್ಬಿಟ್ಟು ಫುಲ್ಲು ಧಮಾಕೆದಾರ್ ಸೆಲೆಬ್ರೇಷನ್ ಅಂತೂ ಮಾಡೋದಂತೂ ಖಂಡಿತ. ಕ್ರೌಡ್ ಅಂತೂ ಅದ್ಭುತವಾಗಿ ಸೇರೋದ್ರಲ್ಲಿ ನೋ ಡೌಟ್. ಯಾಕಂತ ಹೇಳಿದ್ರೆ RCBಗೆ ಇರುವಂತಹ ಫ್ಯಾನ್ ಫಾಲೋವರೇ ಹಂಗೆ. ಸದ್ಯಕ್ಕೆ 3:30ಗೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ RCB ವಿಕ್ಟ್ರಿ ಪೆರೇಡ್ ನಡೆಯುತ್ತೆ. ಎಲ್ಲ ಸೇಫಾಗಿ ಹೋಗಿ ಎಂಜಾಯ್ ಮಾಡಿ. ಯಾಕಂತ ಹೇಳಿದ್ರೆ ಕ್ರೌಡ್ ಜಾಸ್ತಿ ಇರುತ್ತೆ, ನುಗ್ಲು ಹಾಗೆ ಆಗುತ್ತೆ. ಯಾಕಂತ ಹೇಳಿದ್ರೆ ತನ್ನಿಷ್ಟವಾದ ಸ್ಟಾರ್ಗಳನ್ನ ನೋಡಬೇಕು, ಓಪನ್ ಕ್ರೌಡಲ್ಲಿ ನೋಡುವಂತಹ ಅವಕಾಶ ಸಿಗ್ತಾ ಇದೆ. ಹಾಗಿರ್ಬೇಕಾದ್ರೆ ಒಂದು ಸ್ವಲ್ಪ ನುಗ್ಲು ಎಲ್ಲ ಇದ್ದೇ ಇರ್ತವೆ. ಹಾಗಾಗಿ ಸೇಫಾಗಿ ಹೋಗಿ ಸೇಫಾಗಿ ಒಂದು ವಿಕ್ಟ್ರಿ ಪೆರೇಡ್ನ ನೋಡಿ ಎಂಜಾಯ್ ಮಾಡಿ. ವಿರಾಟ್ ಕೊಹ್ಲಿ ಕೂಡ ಹೇಳಿದ್ರೆ, ಡ್ರೆಸ್ಸಿಂಗ್ ರೂಮಲ್ಲಿ ಹೇಳಿದ್ರು, ನಾನೀಗ ಬೆಂಗಳೂರಿಗೆ ಹೋಗಿ ನನ್ನ ಫ್ಯಾನ್ಸ್ಗಳನ್ನ ನೋಡಬೇಕು, ನನ್ನ ಮನೆ ಏನಿದೆ ಅಲ್ಲಿನ ಸಂಭ್ರಮಾಚರಣೆ ನೋಡಬೇಕು ಅನ್ನೋ ಒಂದು ಮಾತನ್ನು ಸಹ ಹೇಳಿದರು. ಅದೇ ರೀತಿ ಈಗ 3:30ಗೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೆ ಒಂದು ಪೆರೇಡ್ ಇದ್ದೇ ಇರುತ್ತೆ. ಎಲ್ಲರೂ ಎಂಜಾಯ್ ಮಾಡಿ, ಆದರೆ ತುಂಬ ಸೇಫ್ ಆಗಿರಿ. ಯಾಕಂತ ಹೇಳಿದ್ರೆ ಕ್ರೌಡ್ ಜಾಸ್ತಿ ಇರುತ್ತೆ. ಆ ಕ್ರೌಡಲ್ಲಿ ನುಗ್ಲಾಗ್ಬೇಕಾದ್ರೆ ಏನಾದರೂ ಆಗ್ಬೋದು. ಹಾಗಾಗಿ ಒಂದು ಸ್ವಲ್ಪ ಸೇಫ್ಟಿ ಮೆಜರ್ಮೆಂಟ್ನ ತಗೊಂಡು ಎಲ್ಲರೂ ಸಹ ಸಖತ್ತಾಗಿ ಎಂಜಾಯ್ ಮಾಡಿ. ಈ ಸೀಸನ್ 18 ನಮ್ದಾಗಿದೆ. ಈ ಸಲ ಕಪ್ ನಮ್ಮದು ಆಗಿದೆ. ಎಲ್ಲ ಒಟ್ಟಿಗೆ ಸೆಲೆಬ್ರೇಷನ್ ಮಾಡೋಣ. ಜೈ RCB.